ಬೂತ್ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣ, ರಾಷ್ಟ್ರ ಕಾರಣಕ್ಕೇ ರಾಜಕಾರಣ, ರಾಷ್ಟ್ರ ಕಾರಣಕ್ಕಾಗಿಯೇ ರಾಜಕಾರಣ. ರಾಷ್ಟ್ರ ಬಿಟ್ಟು ಇನ್ಯಾವುದು ಎರಡನೇ ಯಾವುದೇ ಸಂಗತಿಗಳು ಅದು ನಮಗೆ ನಗಣ್ಯ. ನನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ಒಂದು ಬೂತ್ ಅಧ್ಯಕ್ಷನಾಗಿಯೂ ಇವತ್ತಿಗೂ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆಯೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಶ್ಚಿಮ ಬಂಗಾಳದ ಚುನಾವಣಾ ಉಸ್ತುವಾರಿಯಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕೆಲಸ ಮಾಡ್ತಾಯಿದ್ದೀನಿ. ಕಾರ್ಯಕರ್ತರ ಅಪೇಕ್ಷೆ ಮತ್ತು ಕಾರ್ಯಕರ್ತ ಅನ್ನೋದು ಪರ್ಮನೆಂಟು, ನಾನು ಕಾರ್ಯಕರ್ತನೇ. ಮತ್ತು ಇದರಲ್ಲಿ ಒಂದು ನಿಯಮ ಇದೆ. ಈಗಾಗಲೇ ಭೋಜೇಗೌಡರು ಹೇಳಿದರು, ಈ ಸೊಸೈಟಿಗೆ ಬರದೆ DC ಬ್ಯಾಂಕಿಗೆ ಬರೋಕ್ಕಾಗಲ್ಲ, DCC ಬ್ಯಾಂಕಿಗೆ ಬರದೆ ರಾಜ್ಯ ಸ್ತರದ ಯಾವುದೇ ಬೋರ್ಡ್ಗಳಿಗೆ ಹೋಗೋಕ್ಕಾಗಲ್ಲ, ರಾಜ್ಯ ಸ್ತರಕ್ಕೆ ಹೋಗದೆ ರಾಷ್ಟ್ರಕ್ಕೆ ಹೋಗೋಕ್ಕಾಗಲ್ಲ. ಮತ್ತು ನಮ್ಮ ದೇಶದ ಗೃಹ ಸಚಿವರು ಅವರು ಕೂಡ ಒಂದು ಸೊಸೈಟಿಯ ಅಧ್ಯಕ್ಷರು. ಈಗ ಅವರು ಸಹಕಾರಿ ಇಲಾಖೆಯೂ ಅವ್ರ ಕೈಲಿದೆ, ಗೃಹ ಸಚಿವರು ಅವರು ಸಹಕಾರಿ ಇಲಾಖೆಯೂ ಇದೆ, ಅವರು ಒಂದು ಸೊಸೈಟಿಯ ಅಧ್ಯಕ್ಷರು. ಈ ರಾಜಣ್ಣ ಸಹಕಾರಿ ಸಚಿವರು ಇದ್ರಲ್ಲ, ಅವರು ತುಮಕೂರು ಜಿಲ್ಲೆ DC ಬ್ಯಾಂಕಿನ ಅಧ್ಯಕ್ಷರು ಮತ್ತು ಅವರು ಊರಿನ ಸೊಸೈಟಿಯ ಅಧ್ಯಕ್ಷರು. ಹಾಗಾಗಿ ಅದು ಕೋಆಪರೇಟಿವ್ ರೂಲ್ಸ್ ಇರೋದೇ ಹಾಗೆ. ಮತ್ತು ಇದರಲ್ಲಿ ಸ್ವಹಿತ ಇಲ್ಲ, ಏನಿದ್ರೂ ಸಮಾಜಮುಖಿ ಕೆಲಸ, ಬ್ಯಾಂಕಿನ ಹಿತ, ರೈತರ ಹಿತ, ಅದು ಬಿಟ್ಟು ನಮ್ಮ ಸ್ವಂತ ಹಿತ ಅಂತಿಲ್ಲ. ಈಗಿದು ಹೊಂದಾಣಿಕೆ ರಾಷ್ಟ್ರ ಮಟ್ಟದಲ್ಲಿ NDA ಒಕ್ಕೂಟವಾಗಿ JDS ಯಾವಾಗ NDA ಒಕ್ಕೂಟದ ಭಾಗ ಆಯಿತು ಆಗಿನಿಂದಲೇ ಹೊಂದಾಣಿಕೆ ಆಯಿತು. ನಾವು ಎಲ್ಲ ಹಂತದಲ್ಲೂ ಅಂದರೆ MP MLAನಲ್ಲಿ ಒಟ್ಟಿಗಿರೋದು, ಕೆಳಗಡೆ ಎಲೆಕ್ಷನಲ್ಲಿ ಗುದ್ದಾಡೋದು ಅಂತಂದರೆ ಅಲ್ಲಿ ಕೆಳಗಡೆ ಕಾರ್ಯಕರ್ತರ ನಡುವೆ ಸಮನ್ವಯ ಬರಲ್ಲ. ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಲ್ಲಿ ಎಲ್ಲ ಹಂತದಲ್ಲೂ ಸಮನ್ವಯ ಸಾಧಿಸುವಂಥ ಒಂದು ಪೂರಕ ಪ್ರಯತ್ನವನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡಿದ್ದೇವೆ, ಅದನ್ನು ಮಾಡ್ತೇವೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ, ಎಲ್ಲೆಲ್ಲಿ ಸಾಧ್ಯ ಆಗಲ್ಲ ಅಲ್ಲಿ ಫ್ರೆಂಡ್ಲಿ ಫೈಟ್ ಅಂಥೇಳಿ ಒಂದು ರಾಜಕೀಯದಲ್ಲಿ ಒಂದು ಕಾಯಿನೆ ಇದೆ. ಅಲ್ಲೇನು ದುಶ್ಮನ್ಗಳಾಗಿ ಗುದ್ದಾಡಲ್ಲ, ಫ್ರೆಂಡ್ಲಿಯಾಗಿ ಗುದ್ದಾಡ್ತೀವಿ. ಕೆಲವೊಮ್ಮೆ ಕಬಡ್ಡಿ ಟೀಮ್ ಮಾಡ್ಕೊಂಡಾಗ ಇಲ್ಲಿದ್ದವರೇ ಆ ಕಡೆ ಟೀಮಲ್ಲಿ, ಆ ಕಡೆ ಇದ್ದವರೇ ಈ ಕಡೆ ಟೀಮಲ್ಲಿ ಕಬಡ್ಡಿ ಆಡೋದು ಉಂಟಲ್ಲ, ಹಂಗೆ ಆಡ್ತೀವಿ. ಆದರೆ ಇಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಸಮನ್ವಯ ಮಾಡ್ಕೊಂಡು ಹೋಗ್ತೀವಿ.